Hello, dear students and my dear friends. Welcome back to Royce and Creations ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 9ನೇ ತರಗತಿಯ ಇಂಗ್ಲಿಷ್ ಮರುಸಿಂಚನದ ಸ್ಟೂಡೆಂಟ್ ಹ್ಯಾಂಡ್ಬುಕ್ಕಿನ ವರ್ಕ್ಶೀಟ್ ನಂಬರ್ 10ರಿಂದ 15ರವರೆಗಿನ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಪೀರಿಯಡ್ 4 ಟಾಪಿಕ್ ಪ್ರನೌನ್ಸ್. ಇಲ್ಲಿ ವಿದ್ಯಾರ್ಥಿಗಳೇ, ಈ ಕ್ಲಾಸ್ನಲ್ಲಿ ನಾವು ಪ್ರನೌನ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಪ್ರನೌನ್ ಚಾರ್ಟ್. ಅಬ್ಸರ್ವ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಪ್ರನೌನ್ಸ್ ವಿತ್ ದ ಹೆಲ್ಪ್ ಆಫ್ ಯುವರ್ ಟೀಚರ್. ಇಲ್ಲಿ ವಿದ್ಯಾರ್ಥಿಗಳೇ, ನಿಮಗೆ ಪ್ರನೌನ್ನ ಚಾರ್ಟ್ಗಳನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇದನ್ನು ನೋಡ್ಕೊಳ್ಳಿ ಮತ್ತು ಇಲ್ಲಿ ಬರುವಂಥ ಪದಗಳನ್ನು ಗಮನಿಸಿರಿ. ಇವೆಲ್ಲವೂ ಕೂಡ ಪ್ರನೌನ್ಸ್ಗಳು ಆಗಿದ್ದಾವೆ. ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ವರ್ಕ್ಶೀಟ್ ನಂಬರ್ 10. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟೇಬಲ್ ಪ್ರನೌನ್ಸ್. ಕೆಳಕಂಡಂಥ ಬ್ಲ್ಯಾಂಕ್ಸ್ಗಳನ್ನು ಸೂಟೇಬಲ್ ಆದಂಥ ಪ್ರನೌನ್ಸ್ಗಳಿಂದ ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಮೊದಲನೇದು, ಡ್ಯಾಶ್ ಈಸ್ ಆ್ಯನ್ ಆ್ಯಪಲ್. ಇಲ್ಲಿ ವಿದ್ಯಾರ್ಥಿಗಳೇ, ನಾವು ಇಟ್ ಎಂಬ ಪ್ರನೌನನ್ನು ಸೇರಿಸಬೇಕಾಗುತ್ತೆ. ಯಾಕಂದರೆ ಆ್ಯಪಲ್ ಅನ್ನೋದು ಒಂದು ವಸ್ತುವಿನ ಹೆಸರು, ಹಾಗಾಗಿ ನಾವು ಇಟ್ ಎಂಬ ಪ್ರನೌನನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟ್, ಸೆಕೆಂಡ್ ಒನ್, ಹೀ ಈಸ್ ಅ ಬಾಯ್. ಪುರುಷನ ಹೆಸರನ್ನು ಹೇಳಬೇಕಾದ್ರೆ ನಾವು ಹಿ ಎಂಬ ಪ್ರನೌನನ್ನು ಬಳಸ್ತೇವೆ. ನೆಕ್ಸ್ಟ್, ಥರ್ಡ್ ಒನ್, ಶಿ ಈಸ್ ಅ ವುಮನ್. ಇಲ್ಲಿ ವಿದ್ಯಾರ್ಥಿಗಳೇ, ಒಬ್ಬ ಮಹಿಳೆಯ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಾವು ಶಿ ಎಂಬ ಪ್ರನೌನನ್ನು ಬಳಸಬೇಕಾಗತ್ತೆ. ಫೋರ್ತ್ ಒನ್, ದೇ ಆರ್ ಪಪ್ಪೀಸ್. ಇಲ್ಲಿ ಪ್ಲೂರಲ್ ಬಗ್ಗೆ ನಾವು ಹೇಳ್ತಾ ಇರೋದ್ರಿಂದ ದೇ ಎಂಬ ಪ್ರನೌನನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ. ನೆಕ್ಸ್ಟ್, ವರ್ಕ್ಶೀಟ್ ನಂಬರ್ 11. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರನೌನ್ಸ್. ರೆಫರ್ ದ ಪ್ರನೌನ್ ಚಾರ್ಟ್. ಇಲ್ಲಿ ವಿದ್ಯಾರ್ಥಿಗಳೇ, ಬಿಟ್ಟ ಸ್ಥಳಗಳನ್ನು ಸರಿಯಾದ ಪ್ರನೌನ್ಸಿಂದ ತುಂಬಿ ಅಂತ ಕೊಟ್ಟಿದ್ದಾರೆ. ಮೇಲ್ಗಡೆ ನಿಮಗೆ ಕೊಟ್ಟಿರುವಂಥ ಪ್ರನೌನ್ ಚಾರ್ಟನ್ನು ನೀವು ರೆಫರ್ ಮಾಡ್ಬೋದು. ಕ್ವೆಶನ್ ನಂಬರ್ 1, ಡ್ಯಾಶ್ ಆಮ್ ಸ್ಟಡಿಂಗ್ ಇನ್ 9th ಸ್ಟ್ಯಾಂಡರ್ಡ್. ಇಲ್ಲಿ ವಿದ್ಯಾರ್ಥಿಗಳೇ, ನಾವು ಐ ಎಂಬ ಪ್ರನೌನನ್ನು ಬರೀಬೇಕಾಗುತ್ತೆ. ಕ್ವೆಶನ್ ನಂಬರ್ 2, ರೂಪಾ ವಾಸ್ ಆಲ್ವೇಸ್ ವೆರಿ ಹಂಗ್ರಿ ಆ್ಯಂಡ್ ಶಿ ಏಟ್ ವೆಲ್ ಬಟ್ ರೀನಾ ಕಾಲ್ಡ್ ಹರ್ ಗ್ರೀಡಿ. ಇಲ್ಲಿ ನಾವು ಶಿ ಮತ್ತು ಹರ್ ಎಂಬ ಪ್ರನೌನ್ಸನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ಕ್ವೆಶನ್ ನಂಬರ್ 3, ಮೈ ಫಾದರ್ ಪ್ರೆಸೆಂಟೆಡ್ ಮೀ ಅ ಗಿಫ್ಟ್. ಇಟ್ ವಾಸ್ ಬಾಟ್ ಇನ್ ಡೆಲ್ಲಿ. ಇಲ್ಲಿ ನಾವು ಇಟ್ ಎಂಬ ಪ್ರನೌನನ್ನು ಬರೀಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಗಿಫ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಥವಾ ನಾವು ಇಲ್ಲಿ ಬರೆಯೋದಾದರೆ ಆ ಗಿಫ್ಟ್ ವಾಸ್ ಬಾಟ್ ಇನ್ ಡೆಲ್ಲಿ ಅಂತೇಳಿ ನಾವು ಸೆಂಟೆನ್ಸನ್ನು ಬರೀಬೇಕಾಗಿತ್ತು. ಆದರೆ ಆಲ್ರೆಡಿ ಆ ಗಿಫ್ಟ್ ಅಂತೇಳಿ ಹೇಳಿರೋದ್ರಿಂದ ನಾವು ಅದರ ಪ್ರನೌನ್ ಆಗಿರುವಂತಹ ಇಟ್ ಎಂಬ ಪದವನ್ನು ಇಲ್ಲಿ ಬಳಸಬೇಕಾಗುತ್ತೆ. ಕ್ವೆಶನ್ ನಂಬರ್ 4, ಶಿ ಪ್ರಿಪೇರ್ಡ್ ದ ನೋಟ್ಸ್ ಆ್ಯಂಡ್ ಶೋಡ್ ಟು ದ ಕ್ಲಾಸ್ ಟೀಚರ್. He appreciated her. Next, question number 5. 4 students selected for national games. They practiced very hard. Question number 6. The man who is standing at the shop is my friend. ಇಲ್ಲಿ ವಿದ್ಯಾರ್ಥಿಗಳೇ, ಯಾವುದೇ ಪ್ರನೌನನ್ನು ನಾವು ಬರೆಯುವಂಥ ಅವಶ್ಯಕತೆ ಇಲ್ಲ. Question number 7. Jyoti lost her parents when she was at 6. Her grandparents took care of her study. Question number 8. Shane cut his finger while chopping vegetables. Question number 9. You and your sister must come to my birthday. Question number 10. The pictures are very beautiful. They are attracting the people. Next, worksheet number 12. Read the following paragraph and circle the pronouns. ವಿದ್ಯಾರ್ಥಿಗಳು, ಇಲ್ಲಿ ಕೊಟ್ಟಿರುವಂಥ ಪ್ಯಾರಾಗ್ರಾಫನ್ನು ಓದಿ ನಂತರ ಪ್ರನೌನ್ಸ್ಗಳನ್ನು ಸರ್ಕಲ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಪ್ರನೌನ್ಸ್ಗಳನ್ನು ಸರ್ಕಲ್ ಮಾಡಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಅವುಗಳನ್ನು ಸರ್ಕಲ್ ಮಾಡ್ಕೊಳ್ಬೋದು ನಿಮ್ಮ ಸ್ಟೂಡೆಂಟ್ ಹ್ಯಾಂಡ್ಬುಕ್ನಲ್ಲಿ. ನೆಕ್ಸ್ಟ್, ವರ್ಕ್ಶೀಟ್ ನಂಬರ್ 13. ರೀಡ್ ದ ಪ್ಯಾರಾಗ್ರಾಫ್ ಗಿವನ್ ಬಿಲೋ ಆ್ಯಂಡ್ ರೀರೈಟ್ ಇಟ್ ರೀಪ್ಲೇಸಿಂಗ್ ದ ಸೂಟೇಬಲ್ ಪ್ರನೌನ್ಸ್. ಇಲ್ಲಿ ವಿದ್ಯಾರ್ಥಿಗಳು ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಪದಗಳಲ್ಲಿ ಕೆಲವು ಪದಗಳನ್ನು ಪುನಃ ಕೊಟ್ಟಿದ್ದಾರೆ. ಆ ಪದಗಳನ್ನು ಸೂಟೇಬಲ್ ಆಗಿರುವಂಥ ಪ್ರನೌನ್ಸನ್ನು ಬಳಸಿ ರೀರೈಟ್ ಮಾಡಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಬಳಸಿರುವಂಥ ಪದ ಭಾಸ್ಕರ ದ ಸೆಕೆಂಡ್. ಮೊದಲನೇ ಟೈಮ್ ಹೇಳಬೇಕಾದ್ರೆ ಮಾತ್ರ ನಾವು ಭಾಸ್ಕರ ದ ಸೆಕೆಂಡ್ ಅಂತೇಳಿ ಬರೀಬೇಕು. ಉಳಿದಂಥ ಟೈಮಲ್ಲಿ ಪ್ರನೌನ್ಸ್ಗಳನ್ನು ವಿದ್ಯಾರ್ಥಿಗಳೇ ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಈಗಾಗಲೇ ಸರಿಯಾದ ಪ್ರನೌನ್ಸ್ಗಳನ್ನು ಯೂಸ್ ಮಾಡಿ ಇಲ್ಲಿ ಪ್ಯಾರಾಗ್ರಾಫನ್ನು ರೀರೈಟ್ ಮಾಡಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ವಿದ್ಯಾರ್ಥಿಗಳೇ ಇದನ್ನು ಬರೆದುಕೊಳ್ಬೋದು. ನೆಕ್ಸ್ಟ್, ಪೀರಿಯಡ್ 5 ಟಾಪಿಕ್ ಆಕ್ಸಿಲರಿ ವರ್ಬ್ಸ್. The flowchart of helping verbs.
ಸ್ಟಡಿ ದ ಫ್ಲೋ ಚಾರ್ಟ್ ವಿತ್ ದ ಹೆಲ್ಪ್ ಆಫ್ ಯ ಟೀಚರ್. ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಹೆಲ್ಪಿಂಗ್ ವರ್ಬ್ಸಿನ ಒಂದು ಚಾರ್ಟನ್ನು ಕೊಟ್ಟಿದ್ದಾರೆ, ಒಂದು ಫ್ಲೋ ಚಾರ್ಟನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿ. ಇಲ್ಲಿ ಬಿ ಫಾರ್ಮಲ್ಲಿ ಬರುವಂಥ ಪದಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಆಮ್, ವಾಸ್, ಈಸ್, ಆರ್ ಮತ್ತು ವರ್. ನೆಕ್ಸ್ಟ್ ಹ್ಯಾವ್ ಫಾರ್ಮ್ನಲ್ಲಿ ಬರುವಂಥ ಪದಗಳೆಂದರೆ ಹ್ಯಾಸ್, ಹ್ಯಾವ್ ಮತ್ತು ಹ್ಯಾಡ್. ಡೂ ಫಾರ್ಮ್ನಲ್ಲಿ ಬರುವಂಥ ಪದಗಳೆಂದರೆ ಡಸ್, ಡೂ ಮತ್ತು ಡಿಡ್. ಇವುಗಳನ್ನು ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತೇಳಿ ಕರಿತೇವೆ. ವರ್ಕ್ಶೀಟ್ ನಂಬರ್ 14. ರೀಡ್ ದ ಸೆಂಟೆನ್ಸಸ್ ಆ್ಯಂಡ್ ಐಡೆಂಟಿಫೈ ದ ಹೆಲ್ಪಿಂಗ್ ವರ್ಬ್ಸ್, ನಂಬರ್ ಆ್ಯಂಡ್ ಟೆನ್ಸ್. ಒನ್ ಇಸ್ ಡನ್ ಫಾರ್ ಯು. ಇಲ್ಲಿ ವಿದ್ಯಾರ್ಥಿಗಳೇ ಕೆಳಕಂಡ ಸೆಂಟೆನ್ಸ್ಗಳನ್ನು ಓದಿ ಅಲ್ಲಿ ಬರುವಂಥ ಹೆಲ್ಪಿಂಗ್ ವರ್ಬ್ಸ್, ನಂಬರ್ ಮತ್ತು ಟೆನ್ಸನ್ನು ಐಡೆಂಟಿಫೈ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ನೋಡೋಣ ಸೆಂಟೆನ್ಸಸ್ಸನ್ನು. ಕ್ವಶನ್ ನಂಬರ್ 1. ಐ ಆಮ್ ಪಾರ್ಟಿಸಿಪೇಟಿಂಗ್ ಇನ್ ದ ಸ್ಕೂಲ್ ಪ್ಲೇ ಟುಮಾರೋ. ಇಲ್ಲಿರುವಂಥ ಹೆಲ್ಪಿಂಗ್ ವರ್ಬ್ ಆಮ್. ಇದು ನಂಬರಿಗೆ ಬಂದಾಗ ಸಿಂಗುಲರ್, ಟೆನ್ಸ್ ಪ್ರೆಸೆಂಟ್ ಟೆನ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್. ಅಮೃತ ಈಸ್ ಕುಕಿಂಗ್ ಹರ್ ಫೇವರಿಟ್ ಡಿಶ್ ಫಾರ್ ಡಿನ್ನರ್ ಟು ನೈಟ್. ಇಲ್ಲಿರುವಂಥ ಹೆಲ್ಪಿಂಗ್ ವರ್ಬ್ ಈಸ್. ಇದು ಸಿಂಗುಲರ್ ಆಗಿದೆ ಮತ್ತು ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ನೆಕ್ಸ್ಟ್ ಥರ್ಡ್ ಒನ್. ದ ಕ್ರಿಕೆಟ್ ಮ್ಯಾಚ್ ಈಸ್ ಹ್ಯಾಪನಿಂಗ್ ಅಟ್ ದ ಲೋಕಲ್ ಸ್ಟೇಡಿಯಂ. ಇಲ್ಲಿ ವಿದ್ಯಾರ್ಥಿಗಳಿರುವಂಥ ಹೆಲ್ಪಿಂಗ್ ವರ್ಬ್ ಈಸ್, ಸಿಂಗುಲರ್ ಆಗಿದೆ ಇದು ಮತ್ತು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ನೆಕ್ಸ್ಟ್ ನಾಲ್ಕನೆಯದನ್ನು ಅವರು ಆಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಐದನೆಯ ಸೆಂಟೆನ್ಸ್ಗೆ ಬಂದಾಗ ದ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಹಾರ್ಡ್ ಫಾರ್ ದೇರ್ ಫೈನಲ್ ಎಕ್ಸಾಮ್ಸ್. ಇಲ್ಲಿರುವಂಥ ಹೆಲ್ಪಿಂಗ್ ವರ್ಬ್ ಆರ್. ಇದು ಪ್ಲೂರಲ್ ಆಗಿದೆ ಮತ್ತು ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ನೆಕ್ಸ್ಟ್ ಲಾಸ್ಟ್ ಇಯರ್ ದೆರ್ ವಾಸ್ ಅ ಬಿಗ್ ಕಲ್ಚರಲ್ ಈವೆಂಟ್ ಇನ್ ಅ ಟೌನ್. ಇಲ್ಲಿರುವಂಥ ಹೆಲ್ಪಿಂಗ್ ವರ್ಬ್ ವಾಸ್, ನಂಬರ್ಗೆ ಬಂದಾಗ ಸಿಂಗುಲರ್ ಮತ್ತು ಇದು ಪಾಸ್ಟ್ ಟೆನ್ಸ್ನಲ್ಲಿ ಇದೆ. ನೆಕ್ಸ್ಟ್ ಉಳಿದಂಥ ಸೆಂಟೆನ್ಸ್ಗಳನ್ನು ವಿದ್ಯಾರ್ಥಿಗಳನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಇಲ್ಲಿರುವಂಥ ಹೆಲ್ಪಿಂಗ್ ವರ್ಬ್ಗಳು ಮತ್ತು ಅವುಗಳು ಸಿಂಗುಲರ್ ಆಗಿದ್ದಾವ, ಪ್ಲೂರಲ್ ಆಗಿದ್ದಾವ ಮತ್ತು ಅವು ಯಾವ ಟೆನ್ಸ್ನಲ್ಲಿ ಇದೆ ಅಂತೇಳಿ ನೀವು ಇದನ್ನು ವಿಡಿಯೋವನ್ನು ಪಾಸ್ ಮಾಡಿ ವಿದ್ಯಾರ್ಥಿಗಳೇ ಬರೆದುಕೊಳ್ಬೋದು. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 15. ರೀಡ್ ದ ಸೆಂಟೆನ್ಸಸ್ ಆ್ಯಂಡ್ ಫಿಲ್ ಇನ್ ಹೆಲ್ಪಿಂಗ್ ವರ್ಬ್ಸ್. ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿ ಅಬೌವ್ ಫ್ಲೋ ಚಾರ್ಟ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂಥ ಸೆಂಟೆನ್ಸ್ಗಳನ್ನು ಓದಿ ಮತ್ತು ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಫಿಲ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಸೆಂಟೆನ್ಸಸ್ಸನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಹೆಲ್ಪಿಂಗ್ ವರ್ಬ್ಸು ಅವು ಯಾವ ಟೆನ್ಸ್ನಲ್ಲಿ ಇದೆ ಅಂತೇಳಿ ಅದನ್ನು ಬರೀರಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ಮೊದಲನೇದು ಐ ಆಮ್ ಲರ್ನಿಂಗ್ ಟು ಪ್ಲೇ ದ ತಬ್ಲಾ. ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದ್ದರೂ ಕೂಡ ಇಲ್ಲಿ ವಿದ್ಯಾರ್ಥಿಗಳೇ ನಮಗೆ ಪ್ರೆಸೆಂಟ್ ಅಂತೇಳಿ ಮಾತ್ರ ಬರೆಯೋದಕ್ಕೆ ಹೇಳಿದ್ದಾರೆ. ಸೆಕೆಂಡ್ ಒನ್. ದ ಮ್ಯಾಂಗೋ ಟ್ರೀ ಈಸ್ ಬೇರಿಂಗ್ ಫ್ರೂಟ್ ಫಾರ್ ದ ಫಸ್ಟ್ ಟೈಮ್ ದಿಸ್ ಸೀಸನ್. ಪ್ರೆಸೆಂಟ್ ಟೆನ್ಸ್. ನೆಕ್ಸ್ಟ್ ಥರ್ಡ್ ಒನ್. ವಿ ಆರ್ ವಿಸಿಟಿಂಗ್ ಅವರ್ ರಿಲೇಟಿವ್ಸ್ ಇನ್ ಮುಂಬೈ ನೆಕ್ಸ್ಟ್ ವೀಕೆಂಡ್. ಇದು ಕೂಡ ಪ್ರೆಸೆಂಟಲ್ಲಿದೆ. ನೆಕ್ಸ್ಟ್ ಫೋರ್ತ್ ಒನ್ಗೆ ಬಂದಾಗ ಲಾಸ್ಟ್ ಇಯರ್ ದಿವಾಲಿ ವಾಸ್ ಸೆಲೆಬ್ರೇಟೆಡ್ ವಿತ್ ಗ್ರ್ಯಾಂಡಿಯರ್ ಇನ್ ಅ ನೇಬರ್ಹುಡ್. ಇದು ವಿದ್ಯಾರ್ಥಿಗಳೇ ಪಾಸ್ಟ್ ಟೆನ್ಸ್ನಲ್ಲಿ ಇದೆ. ನೆಕ್ಸ್ಟ್ ಐದನೆಯ ಸೆಂಟೆನ್ಸ್ಗೆ ಬಂದಾಗ ದ ಸ್ಟೂಡೆಂಟ್ಸ್ ಆರ್ ಈಗರ್ಲಿ ಅವೈಟಿಂಗ್ ದಿ ಅನೌನ್ಸ್ಮೆಂಟ್ ಆಫ್ ಎಕ್ಸಾಮ್ ರಿಸಲ್ಟ್ಸ್ ಆನ್ ಮೇ 2023. ಈಗಾಗಲೇ ಉತ್ತರವನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ಪ್ರೆಸೆಂಟ್ ಅಂತೇಳಿ, ಅಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದನ್ನು ನಾವು ಹೇಳ್ತಾ ಇದ್ದೇವೆ. ನೆಕ್ಸ್ಟ್ ಸಿಕ್ಸ್ತ್ ಸೆಂಟೆನ್ಸ್. ದ ಸ್ಕೂಲ್ ಹ್ಯಾಸ್ ಆರ್ಗನೈಸ್ಡ್ ಅ ಬ್ಲಡ್ ಡೊನೇಷನ್ ಕ್ಯಾಂಪ್. ಸೆವೆಂತ್ ಒನ್. ಮೆನಿ ಪೀಪಲ್ ಆರ್ ಗ್ಯಾದರ್ಡ್ ಅಟ್ ದ ಟೆಂಪಲ್ ಫಾರ್ ದ ಮಾರ್ನಿಂಗ್ ಪ್ರೇಯರ್ಸ್. ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ಏಯ್ತ್ ಒನ್. ಹಿ ಹ್ಯಾಡ್ ವನ್ ಅ ಗೋಲ್ಡ್ ಮೆಡಲ್ ಇನ್ ದ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ ಇನ್ ದ ಇಯರ್ 2022. ಇದು ಈಗಾಗಲೇ ಮುಗಿದು ಹೋಗಿರುವಂಥ ಘಟನೆ ಬಗ್ಗೆ ಹೇಳೋದ್ರಿಂದ ಇದು ಪಾಸ್ಟ್ ಟೆನ್ಸ್ನಲ್ಲಿ ಇದೆ. ಕ್ವೆಶ್ಚನ್ ನಂಬರ್ 9. ಐ ಡೂ ಬಿಲೀವ್ ದಟ್ ಹಾರ್ಡ್ ವರ್ಕ್ ಪೇಸ್ ಆಫ್ ಇನ್ ದ ಲಾಂಗ್ ರನ್. ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಕ್ವೆಶ್ಚನ್ ನಂಬರ್ 10. ಶಿ ಡಸ್ ವಾಲಂಟಿಯರ್ ಆಟ್ ದಿ ಆನಿಮಲ್ ಶೆಲ್ಟರ್ ಎವ್ರಿ ವೀಕೆಂಡ್. ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. 11th ಒನ್. ರವಿ ಡಿಡ್ ಸ್ಕೋರ್ ದ ಹೈಯೆಸ್ಟ್ ಮಾರ್ಕ್ಸ್ ಇನ್ ದ ಕ್ಲಾಸ್. ಇದು ಪಾಸ್ಟ್ ಟೆನ್ಸ್ನಲ್ಲಿ ಇದೆ. ಈ ರೀತಿ ವಿದ್ಯಾರ್ಥಿಗಳನ್ನ ನಾವು ನಿಮ್ಮ ಸ್ಟೂಡೆಂಟ್ ಹ್ಯಾಂಡ್ಬುಕ್ನಲ್ಲಿ ಬರುವಂತಹ ವರ್ಕ್ಶೀಟ್ ನಂಬರ್ 9ರಿಂದ 15ರವರೆಗಿನ ಉತ್ತರಗಳನ್ನು ಇದುವರೆಗೂ ಕಲಿತಿದ್ದೇವೆ. ಇನ್ನುಳಿದ ವರ್ಕ್ಶೀಟ್ಗಳ ಉತ್ತರಗಳನ್ನು ವಿದ್ಯಾರ್ಥಿಗಳೇ ನಮ್ಮ ಮುಂದಿನ ವಿಡಿಯೋದಲ್ಲಿ ಕಲಿಯೋಣ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.